ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ 25,000 ಹಿಡ್ಕೊಂಡು 30 ಲಕ್ಷವರೆಗೂ ಮಾಡಿದೆ. ಅದಾದ ನಂತರ 1 ಕೋಟಿ ಮಾಡೋದಕ್ಕೆ ಟೈಮ್ ತೊಗೊಂಡು ನನ್ನ ಫೇರ್ ರಿಟರ್ನ್ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಒಂದು 25% ರಿಟರ್ನ್ ಮಾಡಿದ್ದೀನಿ. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಒಂದು 4 ರಿಂದ 5 ಕೋಟಿ ಕ್ಯಾಪಿಟಲ್ ಬೇಕಾಗುತ್ತೆ. ದುಡ್ಡು ಮಾಡೋದು ಕಷ್ಟ, ಮೈಂಡಲ್ಲಿ ನೀವೇನ ವಿನ್ ಆಯಿತು ಅಂದ್ರೆ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. 6.5 ಕೋಟಿ ಒಂದೇ ಒಂದು ದಿವಸದಲ್ಲಿ ಮಾಡಿದ್ದೀನಿ. ಅದೇ ಥರ ಎಷ್ಟೋ ಸಲ ಒಂದೇ ಒಂದು ದಿವಸಕ್ಕೆ 1-1.5 ಕೋಟಿನೂ ಕೂಡ ಕಳೆದಿದ್ದೀನಿ. ಮಾರ್ಕೆಟಲ್ಲಿ ಬರೀ ದುಡ್ಡು ಮಾಡ್ತಿದ್ದೀನಿ ಎವ್ರಿ ಡೇ ಅಂತ ಯಾರನ್ನ ಹೇಳ್ತಾ ಇದ್ರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಖಂಡಿತವಾಗ್ಲೂ ನನ್ನಿಂದ ತಿಳ್ಕೊಳ್ಳಿ. ನಾನು ಹೈಯೆಸ್ಟ್ ದುಡ್ಡು ಮಾಡಿದ್ದು ಶಿಲ್ಪಾ ಮೆಡಿಕೇರ್ ಅಂತ ಶೇರು 50 ರೂಪಾಯಿ ಖರೀದಿ ಮಾಡ್ತಾ ಇದ್ದೆ. ಒಂದು 6 ರಿಂದ 7 ವರ್ಷ ಹಿಡ್ಕೊಂಡಿದ್ದೆ. 750 ರೂಪಾಯಿಗೆ ನಾನು ಈ ಶೇರನ್ನು ಮಾರಿದೆ. ಇವತ್ತು ಕೂಡ ನನ್ನ ಬೇಜಾರೇನು ಅಂದರೆ ಶಿಲ್ಪಾ ಮೆಡಿಕೇರ್ನ ಬೇಗ ಮಾರ್ಬಿಟ್ಟೆ ಅನ್ನೋದೇ ಬೇಜಾರು. ಸೊ ಯಾವಾಗಲೂ ಕೂಡ ಯಾರು ಶೇರ್ಸ್ಗಳನ್ನು ಉತ್ತಮವಾದ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ಗೆ ಹಿಡ್ಕೊತಾರೆ, ವೆಲ್ತ್ ಕ್ರಿಯೇಷನ್ ಅಲ್ಲೇ ಆಗೋದು. ಗಾಡ್ಸ್ ಬ್ಲೆಸ್ಸಿಂಗ್, ಹಾರ್ಡ್ ವರ್ಕ್, ಆಮೇಲೆ ಕರ್ಮ, ಗುಡ್ ಕರ್ಮ, ಈ 3 ಇತ್ತು ಅಂದರೆ ಸಕ್ಸಸ್ ಯಾರಿಗಾನ ಬರುತ್ತೆ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್.